ಗುಡ್ ಈವ್ನಿಂಗ್ ಎಲ್ಲರದ್ದು ಕಾಫಿ ಆಯಿತಾ? ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 6 ಗಂಟೆ ಆಗಿದೆ. ಬನ್ನಿ, ನಾನು ಮೊನ್ನೆ ಲಾಗ್ ಮಾಡಿಲ್ಲ, ಇವತ್ತು ಹಿಂಗೆ ಬೇಜಾರಾಗಿ ಲಾಗ್ ಮಾಡಲಿಲ್ಲ. ಬನ್ನಿ, ಬೆಳಗಿಂದ ಮೊನ್ನೆ ಏನೇನು ಮಾಡಿದೆ, ಬೆಳಗಿಂದ ಮೊನ್ನೆ ಬೇಡ, ಬೆಳಗಿಂದ ಏನೇನು ಕೆಲಸ ಮಾಡಿದೆ ಅಂದ್ಬಿಟ್ಟು ಹೇಳ್ತೀನಿ. ಬೆಳಗ್ಗೆ ನೀರು ತರಕ್ಕೆ ಹೋಗಿ ಒಂದು ಸೋರೆಕಾಯಿ ತಗೊಂಬಂದಿದ್ದೆ. ಬೆಳಗ್ಗೆ ಎದ್ದು ಟೀ ಕಾಯಿಸ್ಕೊಟ್ಟು ಸೋರೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿಟ್ಟು ಪಾತ್ರೆ ಏನೂ ತೊಳಿಲಿಲ್ಲ. ಯುಗಾದಿ ಹಬ್ಬ ಹತ್ರ ಬಂತಲ್ಲ, ರಗ್ಗು ಬಟ್ಟೆ ಹಿಂಡಾಕೋಣ ಅಂತ ಹೇಳ್ಬಿಟ್ಟು ಹೋಗಿ ರಗ್ಗು ಬಟ್ಟೆ ನೆನೆ ಹಾಕಿ, ನನ್ನ ಮಗ ಇದ್ದ, ನನ್ನ ಮಗ ನಾನು ಹಿಂಡ್ಕೊಟ್ಟಂಗೆ ದೊಡ್ಡ ರಗ್ಗನ್ನ ತಗೊಂಡೋಗಿ ಮೇಲೆ ಹಾಕ್ದ. ಆಮೇಲೆ ಹಾಕ್ಬಿಟ್ಟು ಅವ್ನು ಸ್ಕೂಲ್ಗೆ ಹೋದ. ಚಿಕ್ಕವು ಇದ್ದ, ಅವನ್ನ ನಾನೇ ಹಿಂಡಾಕ್ದೆ. ಆಮೇಲೆ ಹಿಂಡಾಕ್ಬಿಟ್ಟು ಸ್ವಲ್ಪ ಇಲ್ಲಿ ಮೇಕೆ ಹತ್ರ ನಾವು ಸೊಪ್ಪು ಕಟ್ಟಿದ್ವಲ್ಲ, ಅಲ್ಲಿ ಸೌದೆ ಎಲ್ಲ ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟಿದ್ರು. ಅವನ್ನ ಏನು ಮಾಡಿದೆ ಅಂದ್ಬಿಟ್ಟು ತಗೊಂಡೋಗೆಲ್ಲ ಒಂದು ಕಡೆ ಹಾಕಿ ಅವನ್ನ ಕತ್ತರಿಸ್ತಾ ಇದೆ. 2 ಗಂಟೆ ಆಗ್ಬಿಟ್ಟಿತ್ತು. ನಮ್ಮ ಮಾವನ ಬೇರೆ ಊಟಕ್ಕೆ ಇಕ್ಕಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಬಂದು ನಮ್ಮ ಮಾವನಿಗೆ ಊಟಕ್ಕೆ ಇಕ್ಕಿ ತಟ್ಟೆ ಚೆಲ್ಬಿಡು ಅಂತ ಹೇಳ್ಬಿಟ್ಟು ಹೋಗಿ ಮತ್ತೆ ಇನ್ನೂ ಸ್ವಲ್ಪ ಇದ್ದು ಅವನ್ನ ಕತ್ತರಿಸಾಕಿ, ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಆಮೇಲೆ ಹಿಂಗೆ ಸ್ವಲ್ಪ ಮಾತಾಡ್ಕೊಂಡು ಕತ್ತರಿಸಿದಾದ್ಮೇಲೆ ಬಂದು ಹಿಂಗೆ ಸಾಕಾಗಿತ್ತಲ್ಲ, ರಗ್ಗು ಬಟ್ಟೆ ಹಿಂಡಿ ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇದ್ದು ನೀರು ನಿಂತೋದ. ನಾನು ರಗ್ಗು ಹಿಂಡಿದಾಯಿತು. ಬಟ್ಟೆ ಸ್ವಲ್ಪ ಇದ್ದು, ಬಟ್ಟೆನೂ ಜಾಸ್ತಿ ಇರಲಿಲ್ಲ. ನಮ್ಮ ಮನೆಯವರು, ನನ್ನವು, ಹುಡುಗರು ಒಂದೊಂದು ಜೊತೆ ಇದ್ದೋ, ಅವನು ಹಿಂಡಾಕಿ ಆಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಸೌದೆ ಎಲ್ಲ ಕತ್ತರಿಸಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಆಮೇಲೆ ಮೇಕೆ ಹೊಡ್ಕೊಂಡು ಹೋಗಿದ್ದೆ. ಮೇಕೆ ಹೊಡ್ಕೊಂಡು ಹೋಗಿ ಅಲ್ಲೆಲ್ಲ ಮೇಯಿಸ್ಕೊಂಡು ನೋಡಿ, ನಮ್ಮ ಮಾವ ನಮ್ಮದ್ರಲ್ಲೇನು ನುಗ್ಗೆ ಮರದಲ್ಲಿ ನಾನು ಅವಾಗವಾಗ ನೀರು ತಗೊಂಡೋಗಿ ಹುಯ್ತಾ ಇರ್ತೀನಿ. ಅದಕ್ಕೆ ನಮ್ಮ ಮಾವ ನುಗ್ಗೆಕಾಯಿ ಕಿತ್ಕೊಂಬಂದವ್ರೆ. ಆಮೇಲೆ ಅದೇನದು ನಮ್ಮ ಮನೆಯವ್ರು ನೋಡಿ ಒಂದು ಸೋರೆಕಾಯಿ ತಗೊಂಬಂದವ್ರೆ ಹಾಕೋಕ್ಕೆ. ನಾನು ಇವತ್ತೆಲ್ಲ ಸೋರೆಕಾಯಿ ಹಾಕಿ ಮಾಡಿದ್ದೀನಿ, ಮಾಡಲ್ಲ. ನಾಳೆ ನುಗ್ಗೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಬೇಕು. ಆಮೇಲೆ ಮೇಕೆಲ್ಲ ಹೊಡ್ಕೊಂಬಂದು ಮೇಕೆಗೆಲ್ಲ ನೀರು ಕುಡಿಸಿ ಹೊಳಿ ಕಟ್ಟಾಕಿ ಆಮೇಲೆ ನನ್ನ ಮಕ್ಕಳು ಬರಲೇ ಇಲ್ಲ ಮೇಕೆ ಮೇಯ್ಸೋದಕ್ಕೆ. ದಿನ ಸ್ಕೂಲ್ ಬಿಟ್ಟಿದ ತಕ್ಷಣ ಬರೋರು. ಇವತ್ತೆಲ್ಲ ಆಟ ಆಡೋಕ್ಕೆ ಹೋಗಿದ್ರು, ಬರಲೇ ಇಲ್ಲ. ಆಮೇಲೆ ಯಾಕಪ್ಪ ಬರಲಿಲ್ಲ ಅಂತಂದರೆ, ಅದು ಬೇಡ ಬಿಡಿ. ಯಾಕಪ್ಪ ಅಂತಂದರೆ ಮನೆಗೆ ಏನೋ ಅವ್ರು ಯಾರೋ ಸಪೋಟ ಕೀಳೋಕ್ಕೆ ಬಂದಿದ್ರಂತೆ. ಅವ್ರಿಗೇನೋ 1 kg ಸಪೋಟ ಕಿತ್ಕೊಟ್ಟು ಇಲ್ಲೇ ನಮ್ಮ ಮಾವ ಏನೋ ಕೆಲಸ ಹೇಳಿದ್ರಂತೆ, ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ನಂತೆ ನನ್ನ ಮಗ. ಆಮೇಲೆ ಸ್ವಲ್ಪ ನೀರು ಬಿಟ್ಟಿದ್ರು ಒಳಗಡೆಗೆಲ್ಲ ನೋಡಿ, ಗುಂಡಿಗೆಲ್ಲ ನೀರು ತುಂಬ್ಕೊಂಡು. ಆಮೇಲೆ ಹೊಡ್ಕೊಂಡೋಗಿ ಸ್ವಲ್ಪ ತಲೆ ಕೂತಿದ್ದೆ, ಲೈವ್ ಮಾಡಿದೆ, ಯಾರೂ ಬರಲಿಲ್ಲ. ಎಂಡ್ ಮಾಡಿಬಿಟ್ಟೆ 1 hour ಮಾಡಿ. ಆಮೇಲೆ ಇವಾಗ ಬಂದು ನೋಡಿ, ಇವಾಗ ಲಾಗ್ ಮಾಡೋಣ, 2 ದಿವಸದಿಂದ ಲಾಗೇ ಮಾಡಿಲ್ಲ. ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು. ನೆನ್ನೆ ಏನು ಸಾಂಬಾರು ಮಾಡಿದ್ದೆ ಅಂದರೆ, ನೆನ್ನೆನೂ ಹುಳಿ ಸಾಂಬಾರೇ ಮಾಡಿದ್ದೆ. ಹುಳಿ ಸಾಂಬಾರು ರಾತ್ರಿ ಮಾಡಿ ಚಪಾತಿ ಫ್ರೆಂಡ್ಸ್. ರಾತ್ರಿ ಮಾತ್ರ ಚಪಾತಿ ಮಾಡಿದ್ದು. ನಮ್ಮ ಮಾವ ನನಗೆ ಸಾಂಬಾರು ಬೇಡ ಅಂತ ಹೇಳಿದ್ರು, ಅದಕ್ಕೆ ಚಪಾತಿ ಮಾಡಿ ಚಟ್ನಿ ಮಾಡಿದ್ದು ರಾತ್ರಿ. ಬಸ್ಸಾರು ಮಾಡಿರಲಿಲ್ಲ, ಹುಳಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ನಮ್ಮ ಮಾವನಿಗೆ ಬೇಡ, ನನಗೆ ರೊಟ್ಟಿ ಹಾಕ್ಕೊಡು ಅಂತ ಹೇಳಿದ್ಕೆ ನನ್ನ ಮಗಳು ನನಗೂ ರೊಟ್ಟಿ ಬೇಕು ಅಂದ್ಲು. ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲರಿಗೂ ಚಪಾತಿ ಮಾಡಿ ಕೊಟ್ಟಿದ್ದೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾಕೋ ನನ್ನ ಮಗ ಮುಖ ತೋರಿಸ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ನೋಡಿ, ಬಾರ ಇಲ್ಲಿ ಶಿವು. ನೋಡಿ ಫ್ರೆಂಡ್ಸ್, ಬಾ ಅಂದರೆ ಬರಲ್ವಂತೆ. ದಿನ ಬರೋನು, ಬರ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಬಾಯ್.